ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಈಸಿಯಾಗಿ ಗಿಣ್ಣನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 1 ಲೀಟರ್ ಆಗೋಷ್ಟು ಹಾಲು ತೊಗೊಂಡಿದ್ದೀನಿ ಮತ್ತು 250 ಗ್ರಾಮ್ ಆಗೋಷ್ಟು ನಾನು ಕಪ್ಪು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ. 1 ಲೋಟದಷ್ಟು ನಾನು ಗಿಣ್ಣದ ಹಾಲನ್ನ ತೊಗೊಂಡಿದ್ದೀನಿ ಮತ್ತು 2ರಿಂದ 3 ಏಲಕ್ಕಿನ ಚೆಚ್ಚಿಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಲೀಟರ್ ಹಾಲಿಗೆ ತುರಿದಿಟ್ಕೊಂಡಿರೋ ಕಪ್ಪು ಬೆಲ್ಲನ ಹಾಕಿ ಕಂಪ್ಲೀಟಾಗಿ ಕರಗಿಸ್ಕೊತಿದ್ದೀನಿ. ಇದನ್ನು ನಾವು ಸಕ್ಕರೆಯಲ್ಲೂ ಕೂಡ ಮಾಡ್ಬೋದು ಮತ್ತು ಬಿಳಿ ಬೆಲ್ಲದಲ್ಲೂ ಮಾಡ್ಬೋದು. ಆದರೆ ಕಪ್ಪು ಬೆಲ್ಲನೇ ತುಂಬಾ ರುಚಿ ಕೊಡುತ್ತೆ, ಆದ್ದರಿಂದ ನಾನಿಲ್ಲಿ ಕಪ್ಪು ಬೆಲ್ಲ ಯೂಸ್ ಮಾಡ್ತಿದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ಕರಗಿದೆ. ಇದಕ್ಕೆ ಗಿಣ್ಣದ ಹಾಲನ್ನ ಆ್ಯಡ್ ಮಾಡ್ಕೋಬೇಕು ಮತ್ತು ಚೆಚ್ಚಿಟ್ಕೊಂಡಿರೋ ಏಲಕ್ಕಿನೂ ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಮತ್ತು ನಾನಿಲ್ಲಿ ಒಂದು ಕುಕ್ಕರ್ಗೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಪ್ಲೇಟ್ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಾಯಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಗಿಣ್ಣದ ಹಾಲನ್ನು ನಾನು ಒಂದು ಪಾತ್ರೆಗೆ ಸೋಸಿಟ್ಕೊಂಡಿದ್ದೀನಿ ಮತ್ತು ಆ ಪಾತ್ರೆನ ಕುಕ್ಕರಿಗೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ 1 ವಿಷಲ್ಲು ಅಥವಾ 2 ವಿಷಲ್ ಆದರೆ ಫುಲ್ ಕಂಪ್ಲೀಟಾಗಿ ಬೆಂದಿರುತ್ತೆ. ನೋಡಿ, ಈಗ ಕಂಪ್ಲೀಟಾಗಿ ಬೆಂದು ಆರಿದೆ. ಇದನ್ನು ನಾವು ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಮತ್ತು ನಾನಿಲ್ಲಿ ಬಾಕ್ಸ್ ಟೈಪ್ ಕಟ್ ಮಾಡಿದ್ದೀನಿ. ನೋಡಿ, ರುಚಿಯಾದ ಗಿಣ್ಣನ ನೀವು ಒಂದು ಸಲ ಟ್ರೈ ಮಾಡಿ. ಇದು ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.